ಮ್ಯಾಟ್ರಿಮೋನಿಯಲ್ಲಿ ವರನನ್ನ ಹುಡುಕೋ ಮುನ್ನ ಹುಷಾರು ಸ್ವಲ್ಪ. ಮಂಗಳೂರಿನಲ್ಲಿ ಬೆಳಕಿಗೆ ಬಂತು ಬೆಚ್ಚಿ ಬೀಳಿಸುವಂತ ಘಟನೆ. 9 ಯುವತಿಯರ ಬಾಳಲ್ಲಿ ಚೆಲ್ಲಾಟವಾಡಿದಂತ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರಿಂದ 32 ವರ್ಷದ ಸುಶಾಂತ್ ಪೂಜಾರಿಯನ್ನ ಬಂಧಿಸಲಾಗಿದೆ. ಮ್ಯಾಟ್ರಿಮೋನಿಯಲ್ಲಿ ಮದುವೆಯ ಹೆಸರಿನಲ್ಲಿ ವಂಚನೆ ಆಗಿರೋದು. ಹಸೆಮಣೆ ಏರಿ ತಾಳಿ ಕಟ್ಟಿ ಹಣ ಪಡೆದು ಕೈ ಕೊಟ್ಟು ವಂಚನೆ ಮಾಡೋದು. ಇಬ್ಬರು ಯುವತಿಯರನ್ನ ಮದುವೆಯಾಗಿ ಕೈಕೊಟ್ಟಿದ್ದ ಭೂಪ ಮುಂಬೈನಲ್ಲಿ ಸಂತ್ರಸ್ತೆಯೋರ್ವಳನ್ನ ಮದುವೆಯಾಗಿ ವಂಚನೆ ಮಾಡಿದ್ದ. ಫೆಬ್ರವರಿ 2, 2025ರಲ್ಲಿ ಮಹಾರಾಷ್ಟ್ರದ ನವಿ ಮುಂಬೈನಲ್ಲಿ ಮದುವೆ. ಹಂತವಾಗಿ ಸುಮಾರು 6.6 ಲಕ್ಷ ರೂಪಾಯಿ ಹಣ ಪಡೆದಿದ್ದ ಆರೋಪಿ. ಆ ಬಳಿಕ 2025ರ ನವೆಂಬರ್ 11ರಿಂದ ಸುಶಾಂತ್ ನಾಪತ್ತೆಯಾಗಿದ್ದ. ಈ ಕುರಿತು ಕಾಪೂರು ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ದೂರನ್ನು ನೀಡಿದ್ರು. ಮ್ಯಾಟ್ರಿಮೋನಿಯಲ್ಲಿ ಮದುವೆ ಆಗೋರು ಸ್ವಲ್ಪ ಜಾಸ್ತಿ ಇದ್ದಾರೆ. ಮ್ಯಾಟ್ರಿಮೋನಿಯಲ್ಲಿ ನೋಡ್ಬಿಡೋದು, ಪ್ರೊಫೈಲ್ ಚೆನ್ನಾಗಿದೆ, ಒಳ್ಳೆ ಎಜುಕೇಷನ್ ಇದೆ, ಕೆಲಸ ಇದೆ, ನೋಡೋಕೆ ಚೆನ್ನಾಗಿದ್ದಾರೆ ಅಂತ ಓಕೆ ಮಾಡಿಬಿಡೋದು. ಅವ್ರಿಗೆ ಯಾರು, ಅವ್ರ ಹಿನ್ನೆಲೆಗೇನು, ಎಲ್ಲಿದ್ದರು, ಏನು ಮಾಡ್ತಿದ್ರು, ಮದುವೆ ಆಗಿದೆಯೋ ಆಗಿಲ್ವೋ, ಯಾವ ಥರದ ವ್ಯಕ್ತಿತ್ವ ಯಾವುದು ಗೊತ್ತಾಗಲ್ಲ. ಸೊ ಈತನಿಗೆ 32 ವರ್ಷ, ಮೋಸ ಮಾಡಿರೋದು 9 ಜನ ಯುವತಿಯರಿಗೆ. ಅಂದರೆ ಯೋಚನೆ ಮಾಡಿ, ಈತ ಈ ವಯಸ್ಸಿನಲ್ಲಿ ಎಷ್ಟು ಜನ ಯುವತಿಯರಿಗೆ ಮೋಸ ಮಾಡಿದ್ದಾನೆ ಅಂತ. ಮತ್ತು ಹಣ ವಸೂಲಿ ಮಾಡಿರೋದು 9 ಯುವತಿಯರ ಬಾಳಲ್ಲಿ ಚೆಲ್ಲಾಟ ಮಾಡಿ ಎಲ್ಲರ ಹತ್ರನೂ 3 ಲಕ್ಷ, 6 ಲಕ್ಷ, 8 ಲಕ್ಷ ಹೀಗೆ ಹಣವನ್ನು ವಸೂಲಿ ಮಾಡಿದ್ದಾನೆ. ಹಾಗಾಗಿ ಮ್ಯಾಟ್ರಿಮೋನಿಯಲ್ಲಿ ನೋಡ್ಬಿಟ್ಟು ಮದುವೆ ಆಗ್ತೀವಿ, ರಿಲೇಷನ್ಶಿಪ್ನಲ್ಲಿ ಇರ್ತೀವಿ, ಡೇಟಿಂಗ್ ಮಾಡ್ತೀವಿ ಅಂತೆಲ್ಲ ಅಂತಂದರೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ಸೂಕ್ತ. ಸುಶಾಂತ್ ಪೂಜಾರಿ ಕೇಸ್ ಹಿಸ್ಟರಿ ಕೆದಕಿದ್ದಾರೆ ಪೊಲೀಸರು. ಯಾರಪ್ಪ ಇವನು, ಇವನ ಕತೆಗೇನು, ಯಾರು ಈ ಮಹಾಶಯ ಅಂತ. 2021ರಲ್ಲೇ ಉಡುಪಿಯ ಯುವತಿಯನ್ನು ಮದುವೆ ಆಗ್ತಾನೆ ಇತ್ತು. ಉಡುಪಿ ಭಾಗದ 2 ಹುಡುಗಿಯರಿಗೆ ವಂಚನೆ ಮಾಡಿದ್ದಾನೆ. ಮದುವೆ ಆಗೋದಾಗಿ ನಂಬಿಸಿ ಹಣ ಪಡೆದು ವಂಚಿಸಿದ್ದಾನೆ. ಮುಂಬೈನ 2 ಯುವತಿಯರಿಗೂ ಇದೇ ಥರ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಮೋಸ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ 2 ಯುವತಿಯರಿಗೂ ಹಿಂಗೇ ಮಾಡಿದ್ದಾನೆ. ಕಾರ್ಕಳದಲ್ಲಿ ಒಬ್ಬರಿಗೆ ಇದೇ ಥರ ಮೋಸ ಮಾಡಿದ್ದಾನೆ. ಒಟ್ಟು 9 ಯುವತಿಯರಿಗೆ ಈತ ಮೋಸ ಮಾಡಿರೋದು. ಮದುವೆ ಆಗ್ತೀನಿ ಅನ್ನೋದು ಮೋಸ ಮಾಡೋದು, ಮದುವೆ ಆಗ್ತೀನಿ ಅನ್ನೋದು ಮೋಸ ಮಾಡೋದು, ಇದೇ ಕೆಲಸ. ಬೇರೆ ಕೆಲಸ ಏನು ಮಾಡ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. ಇದೇ ಈತನ ಉದ್ಯೋಗ, ಯುವತಿಯರನ್ನು ನಂಬಿಸೋದು, ಮೋಸ ಮಾಡೋದು. ಸುಶಾಂತ್ ಪೂಜಾರಿಗೆ ಸಾಥ್ ನೀಡಿದ ಮತ್ತೋರ್ವನನ್ನ ಅರೆಸ್ಟ್ ಮಾಡಲಾಗಿದೆ. ವಂಚನೆಗೆ ಸಾಥ್ ನೀಡಿದ ಮೂಲ್ಕಿ ನಿವಾಸಿ ಭಾಸ್ಕರ್ ಸುಶಾಂತ್ ಪೂಜಾರಿ ತನ್ನ ಅಳಿಯ ಅಂತ ಪರಿಚಯಿಸ್ತಾ ಇದ್ದ. ಸೊ ಇವರಿಬ್ರು ಪ್ಲಾನ್ ಮಾಡಿಕೊಂಡು ಮಾವ ಅಳಿಯ ಅಂತ ಏನೋ ಇವರು ಹೇಳೋದು, ನಮ್ಮ ಮಾವ ಬರ್ತಾರೆ ಮಾತುಕತೆಗೆ, ನನ್ನ ಅಳಿಯ, ಈ ಥರ ಜನ ಹಿಂಗೆ ಹೇಳ್ಕೊಂಡು ಮೋಸ ಮಾಡ್ಕೊಂಡು ಬರ್ತಾ ಇದ್ದ. ಸೊ ಈಗ ಇಬ್ಬರು ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ. ಈತ ಪಕ್ಕ ಪ್ಲಾನ್ ಮಾಡಿಕೊಂಡೇ ಯುವತಿಯರನ್ನು ವಂಚಿಸ್ತಾ ಇದ್ದ. ಕೆಲವು ದಿನಗಳ ಕಾಲ, ತಿಂಗಳುಗಳ ಕಾಲ ಆ ಯುವತಿಯರ ಜೊತೆಗಿರೋದು, ಪುಸಲಾಯಿಸೋದು, ನಂಬಿಕೆ ಗಳಿಸೋದು, ಪ್ರೀತಿ ಪ್ರೇಮ ಅಂತ ಯಾಮರಿಸೋದು. ಕೆಲವು ಹೆಣ್ಮಕ್ಳುಗಳು ಸಿಕ್ಕಾಪಟ್ಟೆ ಎಮೋಷ್ನಲಿ ಅಟ್ಯಾಚ್ಡ್ ಇರ್ತಾರೆ. ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮುಗೀತು, ಇವ್ರು ಎಮೋಷ್ನಲಿ ಅಟ್ಯಾಚ್ಡ್ ಇದ್ದಾರೆ ಅಂತ. ಎಷ್ಟಾಗುತ್ತೋ ಅಷ್ಟು ಹಣ ಕೀಳ್ಬೋದು. ಏನಿಲ್ಲ, ನಾನೇ ತಾನೇ ನಿನ್ನ ಮದುವೆ ಆಗ್ತೀನಿ ಅಥವಾ ಮದುವೆ ಆಗಿದ್ದೀನಿ, ಕಷ್ಟ ಇದೆ, ಅಯ್ಯೋ ಅಂತ ಅಂದ್ಬಿಟ್ರೆ ಸಾಕು. ಹೆಣ್ಮಕ್ಳು ಕೈಯಲ್ಲಿರೋ ದುಡ್ಡು, ಒಡವೆ ಗಿಡವೆ ಎಲ್ಲ ಬಿಚ್ಚಿಬಿಟ್ಟು ಕೊಟ್ಬಿಡ್ತಾರೆ. ಅದೇ ಬಂಡವಾಳ, ಅದನ್ನೇ ಬಂಡವಾಳ ಮಾಡ್ಕೊಂಡು ಯಾಮಾರಿಸಿರೋದು. ಕಷ್ಟಪಟ್ಟು ಯಾಕೆ ದುಡಿಬೇಕು ಯಾವುದೋ ಕಂಪ್ನೀಲಿ 9 ಅವರ್ 10 ಅವರು, ಸುಮ್ಮನೆ ಹಿಂಗೆ ಹುಡುಗಿಯರಿಗೆ ಯಾಮಾರಿಸ್ಕೊಂಡು ಜೀವನ ಮಾಡ್ಬೋದಲ್ಲ ಅಂತ ಮಾಡಿದ್ದಾನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾದಾಗ ಈತ ಯಾರು, ಈತನ ಹಿನ್ನೆಲೆ ಏನು, ಈತನ ಕೆಲಸ ಏನು, ಇದೇ ಕೆಲಸನ ಏನು ಎತ್ತ ಎಲ್ಲವೂ ಕೂಡ ಪೊಲೀಸರಿಗೆ ಗೊತ್ತಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಸುಶಾಂತ್ ಪೂಜಾರಿ ಬಗ್ಗೆ ಗೊತ್ತಾಗಿದೆ ಹೆಂಗೆ, ಮತ್ತೆ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಯಾವೆಲ್ಲ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ? ನೀತಿ ಹೌದು. ಸುಶಾಂತ್ ಪೂಜಾರಿ ಏನಿದಾನೆ, ಈತ ಒಬ್ಬಾಕೆಗೆ ಅಲ್ಲ, ಸುಮಾರು 9 ಜನ ಯುವತಿಯರಿಗೆ ಇದೇ ಮಾದರಿಯಲ್ಲಿ ವಂಚನೆಯನ್ನ ಮಾಡಿದ್ದ. ಬೇರೆ ಬೇರೆ ಹೆಸರುಗಳನ್ನ ಕೂಡ ಈತ ಇರಿಸಿಕೊಳ್ತಾ ಇದ್ದ. ಅಂದ್ರೆ ಪ್ರಮುಖವಾಗಿ ಸುಶಾಂತ್ ಪೂಜಾರಿ, ಅಂಕುಶ್ ಪೂಜಾರಿ, ಸುಶಾಂತ್ ಕರ್ಕೇರ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಮ್ಯಾಟ್ರಿಮೋನಿಗಳಲ್ಲಿ ತನ್ನ ಹೆಸರನ್ನ ನಮೂದಿಸಿ ಅಲ್ಲಿ ಏನು ಕಾಂಟ್ಯಾಕ್ಟ್ ಗೆ ಬರುವಂತ ಯುವತಿಯರು ಏನಿದ್ದಾರೆ ಅವರನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವರಿಗೆ ವಂಚನೆ ಮಾಡುವಂತ ಪ್ರಕರಣ ಇದು. ಸೊ ಈಗ ಇದೇ ಮಾದರಿಯಲ್ಲಿ ಈತ 2025 ಫೆಬ್ರವರಿಯಲ್ಲೂ ಕೂಡ ಓರ್ವ ಸಂತ್ರಸ್ತಿಯನ್ನ ಈತ ಮದುವೆ ಆಗಿದ್ದ. ಆತನಿಗೆ ಆಕೆ ಮ್ಯಾಟ್ರಿಮೋನಿಯಲ್ಲೇ ಪರಿಚಯ ಆಗಿದ್ಲು. ಆ ಮೂಲಕವೇ ಅಲ್ಲಿ ಆತನ ಜೊತೆಗೆ ಆಕೆ ಮುಂಬೈ, ಮಹಾರಾಷ್ಟ್ರದಲ್ಲಿ ಆಕೆ ಆತನನ್ನ ಮದುವೆ ಆಗ್ತಾಳೆ. 2025 ಫೆಬ್ರವರಿಲಿ ಮದುವೆ ಆಗಿರ್ತಾಳೆ. ಆ ಬಳಿಕ ಆತ ಹಂತವಾಗಿ ಸುಮಾರು 6,60,000 ರೂಪಾಯಿ ಹಣವನ್ನ ಆಕೆಯಿಂದ ಪೀಕಿರ್ತಾನೆ ಈತ. ಇದೆಲ್ಲ ಆದ ಬಳಿಕ ನವೆಂಬರ್ ನಲ್ಲಿ ಈತ ಏಕಾಏಕಿ ನಾಪತ್ತೆ ಆಗ್ತಾನೆ.
ಸೊ ಈ ಯುವತಿಗೂ ಕೂಡ ಅನುಮಾನ ಬರುತ್ತೆ, ಯಾಕಂದ್ರೆ ಈತ ಈ ತರ ನಾಪತ್ತೆ ಆಗೋದಕ್ಕೆ ಕಾರಣ ಏನು ಅಂತ ಆತಂಕವೂ ಕೂಡ ಎದುರಾಗುತ್ತೆ. ಹಾಗಾಗಿ ಈತನ ಬಗ್ಗೆ ಸ್ವಲ್ಪ ಆಕೆ ರಿಸರ್ಚ್ ಮಾಡ್ತಾಳೆ. ರಿಸರ್ಚ್ ಅನ್ನ ಮಾಡಿದ ಸಂದರ್ಭ ಈತ ಇದೇ ಮಾದರಿಯಲ್ಲಿ ಸುಮಾರು ಜನಕ್ಕೆ ಈ ತರ ವಂಚನೆಯನ್ನ ಮಾಡಿರುವಂತದ್ದು, ಮದುವೆ ಆಗ್ತೀನಿ ನಂಬಿಸಿ ಆ ಬಳಿಕ ನಾಪತ್ತೆ ಆಗಿರುವಂತ ಘಟನೆಗಳು ನಡೆದಿದೆ ಅಂತ ಗೊತ್ತಾದ ಬಳಿಕ ಆ ಮಹಿಳೆ ನೇರವಾಗಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಕಾವೂರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸ್ತಾಳೆ. ಆ ಬಳಿಕ ಪೊಲೀಸರು ಕೂಡ ಈತನಿಗೋಸ್ಕರ ಬಲೆ ಬೀಸ್ತಾರೆ. ಬಲೆ ಬೀಸಿದ ಸಂದರ್ಭ ಈತನನ್ನ ಫೆಬ್ರವರಿ 5 ಅಂದ್ರೆ ಇದೇ ವರ್ಷ 2026 ಫೆಬ್ರವರಿ 5 ಅದನ್ನ ಬಂಧನ ಕೂಡ ಆಗುತ್ತೆ. ಬಂಧನ ಮಾಡಿ ಅವರು ವಿಚಾರಣೆಯನ್ನ ಮಾಡುವ ಸಂದರ್ಭ ನಿಜಕ್ಕೂ ಪೊಲೀಸರೇ ಒಂದು ಅರ್ಥದಲ್ಲಿ ಶಾಕ್ ಆಗ್ತಾರೆ. ಕೇವಲ ಮುಂಬೈನ ಆ ಸಂತ್ರಸ್ತ ಮಹಿಳೆ ಮಾತ್ರ ಅಲ್ಲದೆ 9 ಜನ ಯುವತಿಯರ ಬದುಕಲ್ಲಿ ಈತ ಇದೇ ಮಾದರಿಯಲ್ಲಿ ಚೆಲ್ಲಾಟವಾಡಿದ್ದಾನೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಈತನ ಕೇಸ್ ಹಿಸ್ಟ್ರಿಯನ್ನ ಕೆರಕಿದಾಗ 2021ರಲ್ಲಿ ಈತನಿಗೆ ಒಂದು ಮದುವೆ ಆಗಿರುತ್ತೆ. ಅಲ್ಲೂ ಕೂಡ ಇದೇ ತರ ಆತ ಮದುವೆಯಾಗಿ ವಂಚನೆಯನ್ನ ಮಾಡಿ ನಾಪತ್ತೆ ಆಗಿರ್ತಾನೆ. ಆ ಬಳಿಕ ಉಡುಪಿ ಭಾಗದ 2 ಹುಡುಗಿಯರಿಗೆ ಇದೇ ತರ ಮದುವೆ ಆಗ್ತೀನಿ ಅಂತ ಹೇಳಿ ಆತ ಹಣ ಪಡೆದು ಅಥವಾ ಅವರಿಗೆ ಯಾಮಾರಿಸಿರ್ತಾನೆ. ಆ ಬಳಿಕ ಮುಂಬೈ ಮೂಲದ 2 ಹುಡುಗಿಯರಿಗೂ ಕೂಡ ಇದೇ ತರ ಆತ ಮಾಡಿರ್ತಾನೆ. ಬೆಂಗಳೂರಿನಲ್ಲೂ ಕೂಡ 2 ಹುಡುಗಿಯರಿಗೆ ಇದೇ ತರ ಆತ ಮಾಡಿರ್ತಾನೆ. ಇದ್ರ ಜೊತೆಗೆ ಉಡುಪಿ ಜಿಲ್ಲೆಯ ಕಾರ್ಕಳದ ಒಂದು ಹುಡುಗಿಗೂ ಕೂಡ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಆತ ಕೈ ಕೊಟ್ಟಿರ್ತಾನೆ. ಸದ್ಯ ಈತನ ಬಂಧನ ಆಗಿದೆ ಮತ್ತು ಈತನಿಗೆ ಇನ್ನೊಬ್ಬ ಆರೋಪಿ ಸಾಥ್ ನೀಡ್ತಾ ಇದ್ದ. ಅಂದ್ರೆ ಈತನ ಕಥೆ ಕೂಡ ಬಹಳ ರೋಚಕವಾಗಿದೆ. ಈತ ನಾನು ಅವನ ಮಾವ ಅಂತ ಹೇಳಿ ಏನು ಈ ಯುವತಿಯರು ಸಂಪರ್ಕಕ್ಕೆ ಬರ್ತಾರೋ ನಾನು ಆತನ ಮಾವ ಅನ್ನುವಂತ ರೀತಿಯಲ್ಲಿ ಅವರಿಗೆ ನಂಬಿಸುವಂತ ಕೆಲಸವನ್ನ ಆತ ಮಾಡ್ತಾ ಇದ್ದ. ಕೇವಲ ಮದುವೆ ಆಗುವಂತದ್ದಲ್ಲ, ಕೇವಲ ವಿಧಿವಿಧಾನಗಳು, ಧಾರ್ಮಿಕ ವಿಧಿವಿಧಾನಗಳು ಏನಿದೆಯೋ ಅದರೆಲ್ಲದರಲ್ಲೂ ಕೂಡ ಈ ಭಾಸ್ಕರ್ ಎಂಬಾತ ಏನು ನಕಲಿ ಮಾವ ಇದ್ದಾನೆ, ಈತ ಅದರಲ್ಲಿ ಪಾಲು ಪಡಿತಾ ಇದ್ದ. ಆ ಹುಡುಗಿಯರಿಗೆ ಆತ ಕೂಡ ವಂಚನೆಯನ್ನ ಮಾಡ್ತಾ ಇದ್ದ. ಇದು ಇವರ ಒಂದು ಕಾಯಂ ವೃತ್ತಿಯ ರೀತಿಯಲ್ಲಿ ಆಗಿತ್ತು. ಇದೇ 1 ವರ್ಷ ಒಬ್ಬೊಬ್ಬರನ್ನ ಮದುವೆ ಆಗುತ್ತೇನೆ ಅಂತ ಹೇಳುವಂತದ್ದು, ಅವರಿಂದ ಹಣ ಪಡೆದ ಬಳಿಕ ಅವರಿಗೆ ಪಂಗನಾಮ ಹಾಕಿ ಅವರು ನಾಪತ್ತೆಯಾಗುವ ಕೆಲಸಗಳನ್ನ ಮಾಡಿದ್ದಾರೆ. ಮತ್ತು ಸುಶಾಂತ್ ಪೂಜಾರಿಯ ವಿರುದ್ಧ ಕೇವಲ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾತ್ರ ಅಲ್ಲ, ಉರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಉಡುಪಿ ಜಿಲ್ಲೆಯ ಕೋಟಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಅರ್ನಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಟ್ರಾಫಿಕಿಂಗ್ ಆಕ್ಟ್ ಮತ್ತು ಪೋಕ್ಸೋ ಕಾಯ್ದೆ ಅಡಿಯಲ್ಲೂ ಕೂಡ ಪ್ರಕರಣ ಸದ್ಯ ದಾಖಲಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.